Once again, welcome to the Educational Management and Organization subject class. I hope all of you understood the beginning concepts of educational management and organization under the unit Management of School and Supervision. In that, we were started institutional planning. So let's continue about institutional planning. So let's discuss more about the institutional planning. This is one of the very important skill we have to develop under educational management and organization. Already you know the characteristics and objectives of institutional planning. So which are the areas we have to consider to prepare a plan for the development of the school? So the certain areas we have to consider, very important areas. So when we are thinking in the schools only teaching, so we are going to focus more on that, what the teachers are doing, how they are preparing, etc. and all. But so many other areas we have to consider for the development of the school. That means we can provide the best facilities to the students so that they can develop in all aspects. That means all round development of a child taken place when we are providing all the facilities and services in a particular institution or in a school. So that's why we have to consider different areas when we are preparing institutional planning. So the following very important areas we are going to consider when we are preparing our school institutional plan. Let's discuss one by one. The first one, it is academic. ಅಂದರೆ ಯಾವುದೇ ಶಾಲೆ ಅಭಿವೃದ್ಧಿ ಆಗಬೇಕು ಅಂದರೆ ಹಲವಾರು ಕ್ಷೇತ್ರದ ಅಡಿಯಲ್ಲಿ, ವಿಷಯಗಳ ಅಡಿಯಲ್ಲಿ ನಾವು ಅವುಗಳನ್ನು ಚರ್ಚೆ ಮಾಡಬೇಕಾಗತ್ತೆ ಅಥವಾ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಯೋಜನೆಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ. ಅವುಗಳು ಅಂದರೆ ಮೊದಲನೇದು ಅಕಾಡೆಮಿಕ್. ಅಫ್ಕೋರ್ಸ್ ಇಟ್ ಈಸ್ ಶೈಕ್ಷಣಿಕ ಕ್ಷೇತ್ರ ಅಂತ ಹೇಳಿ ಕರಿತೀವಿ. ಶಾಲೆಯಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ವಿಷಯವನ್ನು ಕೊಡ್ತಕ್ಕಂಥದ್ದು, ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಅಂತ ಆಗಿರೋದ್ರಿಂದ ದಿಸ್ ಇಸ್ ಒನ್ ಆಫ್ ದ ವೆರಿ ಪ್ರಿಡಾಮಿನೆಂಟ್ ಏರಿಯಾ. ಸೊ ದಟ್ ವಿ ಕ್ಯಾನ್ ಪ್ರಿಪೇರ್ ಎ ಇನ್ಸ್ಟಿಟ್ಯೂಷನಲ್ ಪ್ಲಾನ್ ಬೈ ಕನ್ಸಿಡರಿಂಗ್ ದ ಅಕಾಡೆಮಿಕ್ ಇಯರ್ ಫಸ್ಟ್ ಅಂತ ಹೇಳಿ ಕರಿಬೋದು, ಅಥವಾ ಅಕಾಡೆಮಿಕ್ ಏರಿಯಾ. ಸೊ ಈ ಶೈಕ್ಷಣಿಕವಾಗಿರ್ತಕ್ಕಂಥ ಅಂಶವನ್ನು ಅಥವಾ ಕ್ಷೇತ್ರವನ್ನು ನಾವು ಮೊದಲು ಪರಿಗಣಿಸಬೇಕಾಗತ್ತೆ ಅಂತ ಹೇಳಿ. ಸೊ ದಿಸ್ ಇಸ್ ದ ಒನ್ ಆಫ್ ದ ಪ್ರಾಮಿನೆಂಟ್ ಏರಿಯಾ. ವಿಲ್ ಟ್ರೈ ಟು ಎನ್ರಿಚ್ ದ ಕರಿಕ್ಯುಲಾ ಆ್ಯಂಡ್ ಇಂಪ್ರೂವ್ ದ ಇನ್ಸ್ಟ್ರಕ್ಷನಲ್ ಪ್ರೋಗ್ರಾಮ್ಸ್ ಫೋಕಸ್ಡ್ ಆನ್ ರೆಡ್ಯೂಸಿಂಗ್ ವೇಸ್ಟೇಜ್ ಆ್ಯಂಡ್ ಸ್ಟ್ಯಾಗ್ನೇಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಾವು ಬೋಧನಾ ಕಾರ್ಯಕ್ರಮಗಳನ್ನು ಏನೇನೆಲ್ಲ ಅಳವಡಿಸ್ಕೊಂಡಿರ್ತೀವಿ ಶಾಲೆಗಳಲ್ಲಿ, ಅವುಗಳನ್ನು ತುಂಬ ಚೆನ್ನಾಗಿ ಮಾಡಬೇಕಾಗತ್ತೆ, ಅಭಿವೃದ್ಧಿ ಮಾಡ್ಕೊಳ್ಬೇಕಾಗತ್ತೆ, ಸುಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಪವ್ಯಯ ಮತ್ತು ಉಳಿಕೆಯನ್ನು ತಡೆಗಟ್ಟೋದಕ್ಕೆ ಅಂತ ಹೇಳಿ. ಸೊ ಟು ಅವಾಯ್ಡ್ ಆರ್ ಟು ರೆಡ್ಯೂಸ್ ದ ವೇಸ್ಟೇಜ್ ಆ್ಯಂಡ್ ಸ್ಟ್ಯಾಗ್ನೇಷನ್. ಸೊ ಎಷ್ಟೆಲ್ಲ ನಾವು ಪ್ರಯತ್ನಗಳನ್ನು ಮಾಡಿ ಉತ್ತಮವಾಗಿರ್ತಕ್ಕಂಥ ಬೋಧನಾ ಕಾರ್ಯಕ್ರಮಗಳನ್ನು ತರಗತಿಯಲ್ಲಿ ಕೊಡ್ತೀವಿ, ಶಾಲೆಯಲ್ಲಿ ಕೊಡ್ತೀವಿ, ಆದರೂ ಸಹ ಅವೆಲ್ಲವುಗಳು ಕೂಡ ವೇಸ್ಟೇಜ್ ಆಗ್ತಕ್ಕಂಥ ಸಂದರ್ಭಗಳಿರುತ್ತೆ, ಅಥವಾ ಉಳಿಕೆ. ಅಂದರೆ ಒಬ್ಬ ವಿದ್ಯಾರ್ಥಿ ತರಗತಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡದೇ ಇದ್ದರೆ ಇನ್ನೆಲ್ಲದೂ ಕೂಡ ಮಾಡ್ಕೊಂಡಿರ್ತಕ್ಕಂಥ ಚಟುವಟಿಕೆಗಳು ಅಥವಾ ಕಾರ್ಯಕ್ರಮಗಳು ವೇಸ್ಟ್ ಆಗ್ತಕ್ಕಂಥದ್ದು. ಸೊ ದಿಸ್ ಇಸ್ ವೇಸ್ಟೇಜ್ ಇನ್ ಟರ್ಮ್ಸ್ ಆಫ್ ದ ಟೈಮ್, ಮನಿ, ರಿಸೋರ್ಸಸ್ ಎಕ್ಸೆಟ್ರಾ. ಬರೀ ವಿದ್ಯಾರ್ಥಿ ವೇಸ್ಟೇಜ್ ಆಫ್ ಟೈಮ್, ವೇಸ್ಟೇಜ್ ಆಫ್ ಮನಿ ಅಂತ ಅಷ್ಟೇ ಹೇಳಿ ನಾವು ಪರಿಗಣಿಸೋಕ್ಕಾಗೋದಿಲ್ಲ. ಆದ್ದರಿಂದ ಶೈಕ್ಷಣಿಕ ಕ್ಷೇತ್ರದ ಅಡಿಯಲ್ಲಿ ಸಾಕಷ್ಟು ಅಂಶಗಳನ್ನು ನಾವು ಬದಲಾವಣೆ ಮಾಡಿಕೊಳ್ಬೇಕು ನಮ್ಮ ಸಂಸ್ಥೆಯಲ್ಲಿ ಅಥವಾ ಶಾಲೆಯಲ್ಲಿ ಅನ್ನೋದಾದರೆ ಖಂಡಿತವಾಗೂ ಅದಕ್ಕೆ ನಾವು ಒಂದು ಯೋಜನೆಯನ್ನು ಸಿದ್ಧಪಡಿಸ್ಕೊಳ್ಳೇಬೇಕಾಗತ್ತೆ. ಅದಕ್ಕೆ ಸಾಕಷ್ಟು ಪಟ್ಟಿನೇ ಮಾಡ್ತಾ ಹೋಗ್ಬೋದು. ನಾವು ಅಕಾಡೆಮಿಕ್ಕಾಗಿ ನಾವು ನೋಡೋದಾದರೆ ವಿದ್ಯಾರ್ಥಿಗಳ ಫಲಿತಾಂಶ ಯೂಶ್ವಲಿ ನಾವು ತೆಗೆದುಕೊಂಡಾಗ SSLC ಫಲಿತಾಂಶವನ್ನು ಇಂಪ್ರೂವ್ ಮಾಡಲಿಕ್ಕೆ ಅನ್ನೋವಂಥದ್ದಕ್ಕೆ ನಾವು ಒಂದಷ್ಟು ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್ ಮೋಸ್ಟ್ ಆಫ್ ದ ಥಿಂಗ್. ಸೊ ವಿ ಆರ್ ಫೋಕಸಿಂಗ್ ಓನ್ಲಿ ವೆನ್ ದ ಸ್ಟೂಡೆಂಟ್ಸ್ ಆರ್ ಕಮಿಂಗ್ ಇನ್ 10th standard, ದೆನ್ ವಿ ಆರ್ ರಶಿಂಗ್ ಟುವರ್ಡ್ಸ್ ಟು finish our all syllabus and providing suitable guidance to the students so that they can get good score in the board examination. But this is not the correct way to improving the result of the students at the 10th standard. We have to plan out properly from the beginning of the high school. That means when they are entering into the 8th standard, then we have to start providing a suitable guidance as well as instructional programs. Then it is possible to improve their achievement in the board examination up to the mark. ಸೊ ಇಟ್ಸ್ ನಾಟ್ ಲೈಕ್ ದಟ್. ಅದಕ್ಕೆ ಕನಿಷ್ಠವಾಗಿ 3 ವರ್ಷಗಳ ಒಂದು ಮಾರ್ಗದರ್ಶನವನ್ನು ವಿದ್ಯಾರ್ಥಿಗಳಿಗೆ ನಾವು ಕೊಡಬೇಕಾಗ್ತದೆ.
8ನೇ ತರಗತಿಯಿಂದನೇ ಪ್ರಾರಂಭ ಮಾಡಿದರೆ 3 ವರ್ಷಗಳ ಆ ಯೋಜನೆಯನ್ನು ಸಿದ್ಧಪಡಿಸ್ಕೊಂಡು ಏನೆಲ್ಲ ಮಾಡಬೇಕು, 8ಕ್ಕೇನು, 9ಕ್ಕೇನು, 10ಕ್ಕೇನು, ಈ ರೀತಿ ಒಂದು ಯೋಜನೆ ಸಿದ್ಧಪಡಿಸ್ಕೊಂಡ್ರೆ ಖಂಡಿತವಾಗೂ SSLC ಫಲಿತಾಂಶದಲ್ಲಿ ಸುಧಾರಣೆಯನ್ನು ಖಂಡಿತ ತರಲಿಕ್ಕೆ ಸಾಧ್ಯತೆ ಇದೆ. ಆದರೆ SSLCಗೆ ಬಂದ ನಂತರ ಮಾಡೋದ್ರಿಂದ ನಮಗೆ ಬೇಕಾಗಿರ್ತಕ್ಕಂಥ ಫಲಿತಾಂಶವನ್ನು ಖಂಡಿತ ತರಲಿಕ್ಕೆ ಸಾಧ್ಯತೆ ಆಗಲ್ಲ. ಯಾಕೆಂದರೆ ಹೈಸ್ಕೂಲ್ ಹಂತದಲ್ಲಿ ಅದು ಸೆಕೆಂಡರಿ ಲೆವೆಲ್ ಅಂತ ಏನು ಕರಿತೀವಿ, ಅವೆಲ್ಲವೂ ಕೂಡ ಪೂರಕವಾಗಿ ವಿಷಯ ವಸ್ತುವನ್ನು ಅಳವಡಿಸಲಾಗಿದೆ. ಅದರಿಂದ ಆ ದೃಷ್ಟಿಕೋನದಲ್ಲಿ ಅಲ್ಲಿ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್ ಟು ಇಂಪ್ರೂವ್ ದ ರಿಸಲ್ಟ್ಸ್ ಆಫ್ ದ ಸ್ಕೂಲ್ ಅಥವಾ ಟು ಇಂಪ್ರೂವ್ ದ ಲರ್ನಿಂಗ್ ಲೆವೆಲ್ ಆಫ್ ದ ಸ್ಟೂಡೆಂಟ್ಸ್, ಟು ಇಂಪ್ರೂವ್ ದ ರೆಗ್ಯುಲಾರಿಟಿ, ಟು ಇಂಪ್ರೂವ್ ದ ಅಟೆಂಡೆನ್ಸ್, ಟು ಇಂಪ್ರೂವ್ ದ ಫಾಲೋಯಿಂಗ್ ದ ಹೋಮ್ವರ್ಕ್, ಇವುಗಳನ್ನೆಲ್ಲ ನಾವು ಪರಿಗಣಿಸ್ಬೋದು. ಆ ವಿಷಯ ವಸ್ತುಗಳನ್ನು ಕೊಟ್ಟಾಗ ಗೃಹ ಕಾರ್ಯ ವಿದ್ಯಾರ್ಥಿಗಳು ಮಾಡ್ತಾರಾ, ಫಲಿತಾಂಶ. ಆ್ಯಂಡ್ ಆಫ್ಕೋರ್ಸ್ ಇಟ್ ಈಸ್ ರಿಲೇಟೆಡ್ ಟು ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ನಮ್ಮ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಫಲಿತಾಂಶವನ್ನು ಪಡ್ಕೊಳ್ತಾ ಇದ್ದಾರಾ ಅಥವಾ ಭಾಗವಹಿಸ್ತಾ ಇದ್ದಾರಾ, ಅದಕ್ಕೆ ಪೂರಕವಾಗಿ ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಕಷ್ಟು ನಾವು ಯೋಜನೆಗಳನ್ನ ಸಿದ್ಧಪಡಿಸ್ಕೊಂಡು ಜಾರಿಗೊಳಿಸಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ಕ್ಷೇತ್ರದ ಅಡಿಯಲ್ಲಿ ಬೇರೆ ಬೇರೆ ಅಂಶಗಳಿಗೆ ಪೂರಕವಾಗಿರೋ ರೀತಿ ನಾವು ಸಾಂಸ್ಥಿಕ ಯೋಜನೆಯನ್ನು ರಚಿಸ್ಕೊಂಡು ಜಾರಿ ಮಾಡಿದ್ದೇ ಆದಲ್ಲಿ ಶಾಲೆಯ ಎಲ್ಲ ಒಂದು ಅಂಶಗಳ ಅಡಿಯಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದರಿಂದ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳನ್ನು ಬೇರೆ ಶಾಲೆಗಳಿಗೆ ಹೋಲಿಸಿದಾಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನು ಬಹಳ ಎತ್ತರಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ದ್ಯಾಟ್ಸ್ ವೈ ದಿಸ್ ಇಸ್ ದ ಒನ್ ಆಫ್ ದ ಪ್ರಾಮಿನೆಂಟ್ ಏರಿಯಾ ವೇರ್ ವಿ ಹ್ಯಾವ್ ಟು ಪ್ರಿಪೇರ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್ ಎವ್ರಿ ಇಯರ್ ಆ್ಯಂಡ್ ವಿ ಹ್ಯಾವ್ ಟು ಕಂಟಿನ್ಯೂಸ್ಲಿ modify the plan what we were having in the previous years so that it is possible to develop up to the mark. ಸೊ ಇದು ನಿಜವಾಗ್ಲೂ ಖಂಡಿತವಾಗೂ ಎಲ್ಲ ಶಾಲೆಗಳು ಇದರಲ್ಲಿ ಫೇಲ್ಯೂರ್ ಆಗ್ತಾ ಇದೆ. ಕೆಲವು ಶಾಲೆಗಳನ್ನು ನೀವು ಪಟ್ಟಿ ತೆಗೆದು ನೋಡಿದಾಗ ಸಮ್ ಆಫ್ ದ ಸ್ಕೂಲ್ಸ್ ದೇ ಆರ್ ಅಚೀವಿಂಗ್ ವಂಡರ್ಫುಲ್ಲಿ. ಅವರ ಔಟ್ಪುಟ್ಸ್ ಅವ್ರ ಪ್ರಾಡಕ್ಟ್ಸನ್ನು ನೋಡಿದಾಗ ಸೊ ಖಂಡಿತವಾಗೂ ಗೊತ್ತಾಗುತ್ತೆ. ಬಿಕಾಸ್ ದೇ ಆರ್ ಕಂಟಿನ್ಯೂಸ್ಲಿ ದೇ ಆರ್ ಫಾಲೋಯಿಂಗ್ ದೇರ್ ಓನ್ ಸ್ಪೆಸಿಫಿಕ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್. ಹಾಗಾಗಿ ಇದನ್ನು ಎಲ್ಲರೂ ಖಂಡಿತವಾಗೂ ಈ ಕ್ಷೇತ್ರದ ಅಡಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಯೋಜನೆಯನ್ನು ಸಿದ್ಧಪಡಿಸ್ಕೊಂಡ್ರೆ ಆ ಕ್ಷೇತ್ರದ ಅಡಿಯಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯತೆ ಆಗುತ್ತೆ. ಅನದರ್ ಏರಿಯಾ ವಿ ಹ್ಯಾವ್ ಟು ಕನ್ಸಿಡರ್ ವೈಲ್ ಪ್ರಿಪೇರಿಂಗ್ ದ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್ ದಟ್ ಈಸ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಸಹಪಠ್ಯ ಚಟುವಟಿಕೆ, ಮೊದಲು ಪಠ್ಯೇತರ ಅಂತ ಹೇಳಿ ಕರಿತಿದ್ರು, ಅದರ ಅರ್ಥ ಪಠ್ಯೇತರ ಅಂತ ಎಕ್ಸ್ಟ್ರಾ ಕರಿಕ್ಯುಲರ್ ಅಂತ ಕರಿತಿದ್ವಿ. ಪಠ್ಯೇತರ ಅಂತ ಅಂದರೆ ಏಕೆ, ಪಠ್ಯವನ್ನು ಹೊರತುಪಡಿಸಿ ಅಥವಾ ಅದನ್ನು ಬಿಟ್ಟು ಮಾಡುವಂಥದ್ದು. ಬಟ್ ಈಗ ಪದ ಚೇಂಜ್ ಆಗಿದೆ. ಕರಿಕ್ಯುಲರ್ ನಥಿಂಗ್ ಬಟ್ ಸಹಪಠ್ಯ ಚಟುವಟಿಕೆ. ಸಹ ಅಂತ ಯಾವಾಗ ಕರಿತೀವಿ, ಸೊ ಅವುಗಳು ಜೊತೆಯಾಗೆ ಸಾಗಬೇಕು, ಪಠ್ಯದ ಜೊತೆಗೆ ಸಾಗಬೇಕಾಗಿರ್ತಕ್ಕಂಥ ಚಟುವಟಿಕೆಗಳು. co-curricular activities are those activities which parallelly moves along with the curricular activities. ಅಂದರೆ ಪದದಲ್ಲೇ ಅದರ ಅರ್ಥವನ್ನು ನೋಡಬೇಕಾಗತ್ತೆ. ಇವುಗಳನ್ನು ಶೈಕ್ಷಣಿಕ ಏನು ಪಠ್ಯ ವಸ್ತುವಿನ ಚಟುವಟಿಕೆಗಳ ಜೊತೆಗೆ ಇವುಗಳನ್ನು ಕೂಡ ನಾವು ಸಂಘಟನೆ ಮಾಡಿ ಅದರ ಜೊತೆಗೆ ತೆಗೆದುಕೊಂಡು ಹೋಗಬೇಕಾಗತ್ತೆ. ಬಿಕಾಸ್ ದೇ ಆರ್ ಹ್ಯಾವಿಂಗ್ ಎ ವಂಡರ್ಫುಲ್ ಇಂಪ್ಯಾಕ್ಟ್ ಆನ್ ದ ಸ್ಟೂಡೆಂಟ್ಸ್ personality. They are having a wonderful impact on the students all round development. Then only it is possible. ಅಂದರೆ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಸಹಪಠ್ಯ ಚಟುವಟಿಕೆಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಅಥವಾ ಪಾತ್ರವನ್ನು ವಹಿಸ್ತವೆ ಅಂತ ಸಂಶೋಧನೆಗಳ ಮೂಲಕ ತಿಳಿದುಪಟ್ಟಿರೋದ್ರಿಂದ ಇವುಗಳನ್ನು ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಅಂದರೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಮಾಡಬೇಕಾಗಿರ್ತಕ್ಕಂಥದ್ದು. ದಿಸ್ ಇಸ್ ದ ಒನ್ ಆಫ್ ದ ವೆರಿ ನೆಗ್ಲೆಕ್ಟೆಡ್ ಏರಿಯಾ ಇನ್ ಮೋಸ್ಟ್ ಆಫ್ ದ ಸ್ಕೂಲ್ಸ್ ನವೆಡೇಸ್. ಅಂದರೆ ಪ್ರತಿ ಶಾಲೆಗಳಲ್ಲಿ ನೋಡೋದಾದರೆ ಎಲ್ಲರೂ ಏನು ಮಾಡ್ತಾರೆ, ಮಾರ್ಕ್ಸ್ ಓರಿಯೆಂಟೆಡ್, ಬರೀ ಅಕಾಡೆಮಿಕ್ ಸೈಡಲ್ಲಿ ಫಲಿತಾಂಶ ಎಷ್ಟು ಬಂತು ನಮ್ಮ ಶಾಲೆದು ಇವ್ರದ್ದು ಎಷ್ಟು ಅನ್ನೋಂಥ ಕಂಪ್ಯಾರಿಸನಲ್ಲಿ ಕಾಂಪಿಟೇಟಿವ್ ಆಗಿ ನೋಡ್ತಾರೆ ಹೊರತು ಸಹಪಠ್ಯ ಚಟುವಟಿಕೆಗಳಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಎಲ್ಲ ಶಾಲೆಗಳನ್ನು ನಾವು ತೆಗೆದುಕೊಂಡಾಗ ಕೆಲವೇ ಬೆರಳೆಣಿಕೆಯಷ್ಟು ಶಾಲೆಗಳು ಈ ಕ್ಷೇತ್ರದ ಅಡಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಬಂದಿದ್ದಾರೆ. ದಟ್ಸ್ ವೈ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಇಸ್ ದ ಅನದರ್ ಇಂಪಾರ್ಟೆಂಟ್ ಏರಿಯಾ ವೆನ್ ವಿ ಆರ್ ಪ್ರಿಪೇರಿಂಗ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್. ದಿಸ್ ಹ್ಯಾಸ್ ಟು ಮೂವ್ ಪ್ಯಾರಲಲಿ ಅಲಾಂಗ್ ವಿತ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಹೇಗೆ ನಾವು ಉತ್ತಮವಾಗಿರ್ತಕ್ಕಂಥ ಪಾಠದ ಅಡಿನಲ್ಲೇ ಮಾಡ್ಬೋದಾಗಿರ್ತಕ್ಕಂಥ ಪಾಠ್ಯವನ್ನು ಹೊರತುಪಡಿಸಿ ಮಾಡೋದು ಬೇಡ. ಯಾವುದೋ ಒಂದು ಸೆಮಿನಾರ್ ಕೊಡ್ರಿ ಪಠ್ಯಕ್ಕೆ ಸಂಬಂಧ ಅದಕ್ಕೆ ಪ್ರೈಸಸ್ಸನ್ನು ಇಡಬೇಕಾಗಿರ್ತದೆ.
ಅದೇ ಥರ ಎಸ್ಸೆ ರೈಟಿಂಗ್. ಡೋಂಟ್ ಗಿವ್ ಅನದರ್ ಜನರಲ್ ಆಸ್ಪೆಕ್ಟ್ಸ್ ಆಫ್ ದ ಟಾಪಿಕ್ಸ್ ಫಾರ್ ಎಸ್ಸೆ ರೈಟಿಂಗ್. ಗಿವ್ ಯುವರ್ ಓನ್ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ಸ್ ಎಸ್ಸೆ ಟು ದ ಸ್ಟೂಡೆಂಟ್ಸ್ so that they can cultivate parallelly so curricular as well as co-curricular skills among them. ಅಂದರೆ ಎರಡಕ್ಕೂ ಪೂರಕವಾಗಿರ್ತಕ್ಕಂಥ ಕೌಶಲವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸೋದಾದರೆ ಪಠ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಪಠ್ಯ ಚಟುವಟಿಕೆಗಳನ್ನು ಅಳವಡಿಸ್ಕೊಂಡು ಮಾಡ್ತಾ ಬಂದರೆ ಅವರಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ಕೂಡ ಬೆಳೆಸ್ಬೋದು, ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಓದಿನ ಆಸಕ್ತಿಯನ್ನು ಬೆಳೆಸಿ ಆ ಕ್ಷೇತ್ರದಲ್ಲೂ ಅವರು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುವ ರೀತಿ ಮಾಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಒದಗಿಸ್ಕೊಡುತ್ತೆ. ಹಾಗಾಗಿ ಸಹಪಠ್ಯ ಚಟುವಟಿಕೆಗಳನ್ನು ಆಯೋಜಿಸುವಲ್ಲೂ ಕೂಡ ನಾವು ಒಂದು ಸಾಂಸ್ಥಿಕ ಯೋಜನೆಯನ್ನು ತಯಾರಿಸ್ಕೊಳ್ಬೋದು. ಉತ್ತಮವಾಗಿರ್ತಕ್ಕಂಥ ಸಾಂಸ್ಥಿಕ ಯೋಜನೆಯನ್ನು ಈ ಕ್ಷೇತ್ರಕ್ಕೆ ಅಳವಡಿಸ್ಕೊಂಡು ತಯಾರಿಕೆ ಮಾಡಿಕೊಂಡೇ ಇದ್ದೇ ಆದಲ್ಲಿ ನಿಮ್ಮ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಭಾಗವಹಿಸಿ ಹೆಚ್ಚಿನ ಒಂದು ಕಲಿಕೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ, ಆಸಕ್ತಿಯನ್ನು ಹೊಂದಲಿಕ್ಕೆ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ತಮ್ಮನ್ನು ಗುರುತಿಸ್ಕೊಳ್ಳಲಿಕ್ಕೆ ಖಂಡಿತವಾಗಲೂ ಸಾಧ್ಯತೆ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಅನದರ್ ಏರಿಯಾ ವಿ ಹ್ಯಾವ್ ಟು ಕನ್ಸಿಡರ್ ವೈಲ್ ಪ್ರಿಪೇರಿಂಗ್ ದ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್. ಎಲ್ಲ ಕ್ಷೇತ್ರಗಳಲ್ಲೂ ವಿದ್ಯಾರ್ಥಿಗಳು ತೊಡಗಿಸ್ಕೊಳ್ಳೋಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡತ್ತೆ ಅಂತ. ಅನದರ್ ಏರಿಯಾ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಅವೈಲಬಲ್ ರಿಸೋರ್ಸಸ್. ಇದು ಕೂಡ ಬಹಳ ಮುಖ್ಯವಾಗಿ ಎಷ್ಟೋ ಸಲ ಕೆಲವು ಶಾಲೆಗಳಿಗೆ ಹೋದಾಗ ನೋಡ್ತೇವೆ, ಲ್ಯಾಬ್ಗಳಲ್ಲಿ ಲ್ಯಾಬ್ಸ್ ಫೆಸಿಲಿಟೀಸ್ ಇದ್ದರೂ ಕೂಡ ಬೀರು ಬಾಗಿಲು ಹಾಕಿದ್ದಂಗೆ ಇರುತ್ತೆ, ಕಬೋರ್ಡ್ಸು. ಲೈಬ್ರರಿ ಇದ್ದರೂ ಕೂಡ ಪುಸ್ತಕಗಳಲ್ಲಿ ಹಾಗೇ ಇರ್ತದೆ. ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಅವೈಲಬಲ್ ರಿಸೋರ್ಸಸ್ ಒನ್ ಆಫ್ ದ ಬೇಸಿಕ್ ಫೀಚರ್ ಆಫ್ ಇನ್ಸ್ಟಿಟ್ಯೂಷನಲ್ ಪ್ಲಾನಿಂಗ್. ಇಟ್ ಶುಡ್ ಬಿ ವೆರಿ ಸ್ಪೆಸಿಫಿಕ್ ಆ್ಯಂಡ್ ದೇ ಹ್ಯಾವ್ ಟು ಪ್ರೊವೈಡ್ ಅಕಾರ್ಡಿಂಗ್ಲಿ ದ ಪ್ರೋಗ್ರಾಮ್ಸ್. ಅಂದರೆ ಅಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ಗರಿಷ್ಠ ಮಟ್ಟದಲ್ಲಿ ಬಳಕೆ ಮಾಡಿಕೊಳ್ಳೋ ರೀತಿ ನಮ್ಮ ಸಾಂಸ್ಥಿಕ ಯೋಜನೆ ಇರಬೇಕು ಅಂತ. ಯಾವುದೇ ಶಾಲೆ ಒಂದಷ್ಟು ಸಂಪನ್ಮೂಲಗಳನ್ನು ಒಂದೇ ಇರುತ್ತೆ. ಇಲ್ಲಿ ಸಂಪನ್ಮೂಲ ಅಂದರೆ ಹ್ಯೂಮನ್ ರಿಸೋರ್ಸಸ್ ಆ್ಯಸ್ ವೆಲ್ ಆಸ್ ಫಿಸಿಕಲ್ ರಿಸೋರ್ಸಸ್, ಮಾನವೀಯ ಸಂಪನ್ಮೂಲ ಮತ್ತು ಭೌತಿಕ ಸಂಪನ್ಮೂಲ. ಮಾನವೀಯ ಸಂಪನ್ಮೂಲದಲ್ಲಿ ಸಾಕಷ್ಟು ಜನ ಇರ್ತಾರೆ, ಎಕ್ಸ್ಪರ್ಟ್ಸ್ ಇರ್ತಾರೆ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರಿಗೂ ಕೂಡ ಕಂಪ್ಯೂಟರ್ ಆಪರೇಟರ್ ಇರ್ತಾರೆ. ಅವರನ್ನು ಬಳಕೆ ಮಾಡಿಕೊಂಡು ಒಂದಷ್ಟು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಸ್ಕಿಲ್ಸನ್ನು ಕಲಿಸ್ತಕ್ಕಂಥದ್ದಾಗಿರ್ಬೋದು, ಸಂಗೀತ ಟೀಚರ್ ಇರ್ಬೋದು, ಅವರಿಗೆ ಮ್ಯೂಸಿಕನ್ನು ಕಲಿಸ್ತಕ್ಕಂಥದ್ದು. ಸಮ್ ಅದರ್ ಪರ್ಸನ್ ಆರ್ ಎ ಟೀಚರ್ ಇಫ್ ಈಸ್ ಹ್ಯಾವಿಂಗ್ ಅನದರ್ ಸ್ಕಿಲ್ಸ್ ಸೊ ದಟ್ ವಿ ಕ್ಯಾನ್ ಟೇಕ್ ಒನ್ ಪೀರಿಯಡ್ ಅಲಾಟ್ಮೆಂಟ್. ಅದಕ್ಕೆ ಪೂರಕವಾಗಿರೋ ರೀತಿ ಯೋಜನೆಯನ್ನು ಸಿದ್ಧಪಡಿಸ್ಕೊಂಡು ನಾವು ಬಳಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಅದೇ ರೀತಿ ಲೈಬ್ರರಿ, ಲ್ಯಾಬೊರೇಟ್ರಿ, ನಿಮ್ಮಲ್ಲಿ ತುಂಬ ಚೆನ್ನಾಗಿ ಫೀಲ್ಡ್ ಇದೆ, ಸಾಕಷ್ಟು ಆಟದ ಮೈದಾನ ಇದೆ ಅಂದರೆ ಸ್ಪೋರ್ಟ್ಸಿಗೆ ಅಂತಲೇ ಒಬ್ಬರನ್ನು ನೀವು ಟ್ರೈನ್ ಅಪ್ ಮಾಡಿ, ಅಥವಾ ಟೀಚರ್ ಇಲ್ಲದೆ ಇದ್ದರೆ ಅದಕ್ಕೆ ಪೂರಕವಾಗೋ ರೀತಿ ನೀವು ಒಂದಷ್ಟು ಯೋಜನೆಗಳನ್ನು ಸಿದ್ಧಪಡಿಸ್ಕೊಂಡ್ರೆ ಮಕ್ಕಳಿಗೆ ಖಂಡಿತವಾಗೂ ಉಪಯೋಗ ಆಗುತ್ತೆ. ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಅವೈಲಬಲ್ ರಿಸೋರ್ಸಸ್, ದಿಸ್ ಇಸ್ ರಿಯಲಿ ಗೋಯಿಂಗ್ ಟು ಬಿ ಒನ್ ಆಫ್ ದ ಬೆಸ್ಟ್ ಏರಿಯಾ ಸೊ ದಟ್ ವಿ ಕ್ಯಾನ್ ಪ್ರಿಪೇರ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಸ್ಕೂಲ್ ಆಸ್ ವೆಲ್ ಆಸ್ ದ ಸ್ಟೂಡೆಂಟ್ಸ್ ಆಲ್ಸೋ. ಅನದರ್ ಏರಿಯಾ ಈಸ್ ದ್ಯಾಟ್ ಡಿಸಿಪ್ಲಿನ್, ಶಿಸ್ತು ಖಂಡಿತವಾಗೂ ಬೇಕು ಅಲ್ವಾ. ಜೀವನದಲ್ಲಿ ಶಿಸ್ತು ಇಲ್ಲದಿದ್ದರೆ ಏನನ್ನು ನಾವು ಸಾಧನೆ ಮಾಡೋಕ್ಕಾಗಲ್ಲ. ಹಾಗೆ ಶಿಸ್ತಿಲ್ಲದೆ ಏನೆಲ್ಲ ಕಲಿತರೂ ಕೂಡ ಅದು ಉಪಯೋಗಕ್ಕೆ ಬರಲ್ಲ ಅಂತಕ್ಕಂಥ ಮಾತು. ಶಿಸ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ, ಜೀವನವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳೋದಕ್ಕಾಗಲಿ ಅನ್ನೋವಂಥದ್ದು. ಹಾಗಾದ್ರಿಂದ ಇದನ್ನು ಸೆಕೆಂಡ್ರಿ ಹಂತದಲ್ಲೇ ನಾವು ವಿದ್ಯಾರ್ಥಿಗಳಿಗೆ ಬೆಳೆಸಬೇಕಾಗತ್ತೆ. ವಿ ಹ್ಯಾವ್ ಟು ಕಲ್ಟಿವೇಟ್ ಡಿಸಿಪ್ಲಿನ್ ಡ್ಯೂರಿಂಗ್ ದ ಸೆಕೆಂಡ್ರಿ ವೆನ್ ವಿ ಆರ್ ಪ್ರೊವೈಡಿಂಗ್ ಸೆಕೆಂಡ್ರಿ ಸ್ಕೂಲ್ ಎಜುಕೇಷನ್. ಅಲ್ಲೇ ಇದನ್ನು ವಿದ್ಯಾರ್ಥಿಗಳಿಗೆ ತಂದು ಕೊಟ್ಟರೆ ತುಂಬ ಒಳ್ಳೆಯದು. ಶಿಸ್ತು ಅಂದರೆ ಕೆಲವು ಹಂತದಲ್ಲಿ ನಾವು ಹೇಳ್ತೀವಿ ಟೈಮಿಗೆ ಸರಿಯಾಗಿ ಬರೋದು, ಹೇಳಿದ ಹೋಮ್ವರ್ಕನ್ನು ಯಥಾವತ್ತಾಗಿ ಚಾಚು ತಪ್ಪದೇ ಮಾಡೋದು, ಬರೀ ಅವೆರಡಕ್ಕೆ ಸೀಮಿತ ಅಲ್ಲ. ಡಿಸಿಪ್ಲಿನ್, ಶಿಸ್ತು ಅನ್ನುವಂಥದ್ದು, ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡ್ಬೇಕಾಗಿದೆ. ಅಂದರೆ ಅವರಿಗೆ ಸ್ವತಃ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ಅಂಶಗಳನ್ನು ಹೇಳ್ಕೊಡುವಂಥದ್ದು ಡಿಸಿಪ್ಲಿನ್. ದಿಸ್ ಇಸ್ ರಿಯಲಿ ಒನ್ ಆಫ್ ದ ಇಂಪಾರ್ಟೆಂಟ್ area at the secondary school level. When we are preparing institutional plan, we must consider this area. ಪ್ರತಿಯೊಂದು ಶಾಲೆ ಕೂಡ ಈ ಒಂದು ಕ್ಷೇತ್ರವನ್ನು ಪರಿಗಣಿಸಿ, ಅಂಶವನ್ನು ಪರಿಗಣಿಸಿ ಸಾಂಸ್ಥಿಕ ಯೋಜನೆಯನ್ನು ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಶಿಸ್ತು ಅನ್ನುವಂಥದ್ದು. ಎಲ್ಲದರಲ್ಲೂ ಬಂತು ವಿದ್ಯಾರ್ಥಿ ಈ ಶಿಸ್ತು ಅನ್ನುವಂಥದ್ದು ಅವನ ಜವಾಬ್ದಾರಿ ಆಗಿರ್ಬೋದು, ಮೌಲ್ಯಗಳಾಗಿರ್ಬೋದು, ಗಿವಿಂಗ್ ರೆಸ್ಪೆಕ್ಟ್ ಟು ದ ಎಲ್ಡರ್ಸ್ ಆ್ಯಂಡ್ ಟೀಚರ್ಸ್, how he is communicating,
ಆ್ಯಂಡ್ ಹೌ ಈ ಆರ್ ಶಿ ಸ್ಪೀಕಿಂಗ್ ಟು ಸಮ್ವನ್, ಅಂದರೆ ಇವೆಲ್ಲ ಬಹಳ ಮುಖ್ಯ ಆಗ್ತದೆ. ಹೇಗೆ ಅವರು ಶಿಸ್ತನ್ನು ಕಲಿತಾ ಹೋಗ್ತಾರೆ ಅನ್ನುವಂಥದ್ದು ಬರೀ ಟೈಮಿಗೆ ಸರಿಯಾಗಿ ಬರುವಂಥದ್ದಲ್ಲ. ಒಬ್ಬ ವಿದ್ಯಾರ್ಥಿ ಮೌಲ್ಯಗಳನ್ನು ಕೂಡ ರೂಢಿಸ್ಕೊಳ್ಳೋದಕ್ಕೆ ಆ ಹಂತದಲ್ಲಿ ನಿಜವಾಗ್ಲೂ ತುಂಬ ಉಪಯುಕ್ತವಾಗ್ತದೆ. ಕೆಲವು ಶಾಲೆಗಳಿಗೆ ಭೇಟಿ ಮಾಡಿದಾಗ ವಿದ್ಯಾರ್ಥಿಗಳ ವರ್ತನೆಯನ್ನು ನೋಡಿದಾಗ ತುಂಬ ಖುಷಿ ಅನ್ನಿಸ್ತದೆ. ಯಾರೂ ಕೂಡ ಅಂಕಗಳನ್ನು ಅಥವಾ ಅವರ ನಾಲೆಡ್ಜನ್ನು ಎಕ್ಸಿಬಿಟ್ ಮಾಡೋಕ್ಕಾಗಲ್ಲ. ಬಟ್ ಡಿಸಿಪ್ಲಿನ್, ವೆನ್ ದೇ ಆರ್ ಡಿಸಿಪ್ಲಿನ್, ಅವರ ಬಿಹೇವಿಯರಲ್ಲಿ ಅವರ ವರ್ತನೆಯಲ್ಲಿ ನೋಡಿ ಗಮನಿಸಿದಾಗ ಎಂಥ ಶಿಸ್ತಿನ ವಿದ್ಯಾರ್ಥಿಗಳು ಅಂತ ಗಮನಿಸ್ಬೋದು. ಬಿಕಾಸ್ ದೇ ಆರ್ ಕಲ್ಟಿವೇಟೆಡ್ ಆ್ಯಂಡ್ ಪ್ರಾಕ್ಟಿಸ್ಡ್ ದ ಗುಡ್ ಡಿಸಿಪ್ಲಿನ್ ಪ್ರೋಗ್ರಾಮ್ಸ್ ಇನ್ ದೇರ್ ಸ್ಕೂಲ್ಸ್. ಹಾಗಾಗಿ ಆ ವಿದ್ಯಾರ್ಥಿಗಳ ಅವರ ವರ್ತನೆಯ ಮೂಲಕ ಆ ಶಾಲೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೋದಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನಮಗೆ ಗೊತ್ತಾಗ್ತದೆ. ಬಹಳ ಮುಖ್ಯನೂ ಕೂಡ ಹೌದು. ಹೇಗೆ ಮಾತಾಡ್ತಾರೆ ವಿದ್ಯಾರ್ಥಿಗಳು, ಹೇಗೆ ವರ್ತಿಸ್ತಾರೆ, ಹೌ ದೇ ಹ್ಯಾವ್ ಬಿಹೇವಿಂಗ್ ಇನ್ ದ ಸ್ಕೂಲ್, ಎಲ್ಲದು ಬಹಳ ಮುಖ್ಯ. ಯಾವ್ಯಾವ ಸಂದರ್ಭಗಳಲ್ಲಿ ಹೇಗೆ ಇರಬೇಕಾಗ್ತದೆ ಅನ್ನೋವಂಥದ್ದು. ಸೊ ಹಾಗೆ ಜವಾಬ್ದಾರಿ, ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಏನು ಇಲ್ಲಿ ಶಿಸ್ತು ಅಂದರೆ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಸ್ವಲ್ಪ ಮಟ್ಟಿಗೆ ಬೇಕಾಗಿರ್ತಕ್ಕಂಥ ಶಿಸ್ತಿನ ಅಂಶಗಳು ಅಂತ ಹೇಳಿ ಕರಿತೀವಿ ನಾವು. ಸೊ ಇದು ಮೀಡಿಯಮ್ ಆಫ್ ಇಸ್ ಎಸ್ಟಾಬ್ಲಿಷಿಂಗ್ ಆ್ಯಂಡ್ ಮೇಂಟೈನಿಂಗ್ ಡಿಸಿಪ್ಲಿನ್ ಇನ್ ದ ಇನ್ಸ್ಟಿಟ್ಯೂಷನ್. ದ ಪ್ಲ್ಯಾನ್ ವಿಲ್ ಆಲ್ಸೋ ಬಿ ಯೂಸ್ಡ್ ಆಸ್ ಅ ಮೀಡಿಯಮ್ ಆಫ್ ಎಸ್ಟಾಬ್ಲಿಷಿಂಗ್ ಆ್ಯಂಡ್ ಮೇಂಟೈನಿಂಗ್ ಡಿಸಿಪ್ಲಿನ್ ಇನ್ ದ ಇನ್ಸ್ಟಿಟ್ಯೂಷನ್. ಅಂದರೆ ನಾವು ಸಾಂಸ್ಥಿಕ ಯೋಜನೆಯನ್ನು ಒಂದು ಮಾಧ್ಯಮವಾಗಿ ಪರಿಗಣಿಸ್ಬೋದು. ಇಲ್ಲಿ ಶಿಸ್ತನ್ನು ಅಲ್ಲಿ ನಾವು ಮೇಂಟೈನ್ ಮಾಡಲಿಕ್ಕೆ ಆಗ್ತಕ್ಕಂಥದ್ದು ಶಾಲೆಯಲ್ಲಿ ಅಂತ ಹೇಳಿ ಕರಿತೀವಿ. ಅನದರ್ ಏರಿಯಾ ದಟ್ ಈಸ್ ಟೀಚಿಂಗ್ ಲರ್ನಿಂಗ್ ಏಡ್ಸ್, ಕಲಿಕೋಪಕರಣಗಳು, ಬೋಧನಾ ಮತ್ತು ಕಲಿಕಾ ಉಪಕರಣಗಳು. ಇದಕ್ಕೂ ಸಂಬಂಧಪಟ್ಟಾಗೆ ಎಷ್ಟೋ ಶಾಲೆಗೆ ನೀವೇ ಕೂಡ ಪ್ರಾಕ್ಟೀಸ್ ಟೀಚಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ತರಗತಿಗೆ ಬೇಕಾಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಕಲಿಕೋಪಕರಣಗಳನ್ನು ತಯಾರಿಕೆ ಮಾಡಿ ಅದನ್ನು ತರಗತಿಗಳಲ್ಲಿ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಳಕೆ ಮಾಡಿರ್ತೀರ. ಬಟ್ ಆದರೂ ಕೂಡ ದಿಸ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಏರಿಯಾ. ವೈ? ಬಿಕಾಸ್ ಎವ್ರಿ ಸಬ್ಜೆಕ್ಟ್ ಡಿಫರ್ಸ್, ಎವ್ರಿ ಕಾನ್ಸೆಪ್ಟ್ ಡಿಫರ್ಸ್. ಸೊ ಎವ್ರಿ ಸ್ಕೂಲ್ ಮಸ್ಟ್ ಪೊಸೆಸ್ ಎ wide varieties and collections of creative and suitable learning aids. Whenever it is necessary, teacher can use. ತಯಾರು ಮಾಡಿ ಬಳಕೆ ಮಾಡತಕ್ಕಂಥ ಸಂದರ್ಭದಲ್ಲೂ ಪ್ರತಿ ಹಂತದಲ್ಲಿ ಕಷ್ಟ ಆಗ್ಬೋದು. ಆಲ್ರೆಡಿ ಇಫ್ ಯು ಆರ್ ಹ್ಯಾವಿಂಗ್ ಎ ಹ್ಯೂಜ್ ಕಲೆಕ್ಷನ್ ಇನ್ ಯುವರ್ ಸ್ಕೂಲ್, ಪ್ರಿಪೇರ್ಡ್ ಯುವರ್ ಸೆಲ್ಫ್ ಆರ್ ಬೈ ಟೇಕಿಂಗ್ ದ ಗೈಡೆನ್ಸ್ ಆರ್ ಬೈ ಗೆಟಿಂಗ್ ದ ಟ್ರೈನಿಂಗ್, ಯು ಕ್ಯಾನ್ ಪ್ರಿಪೇರ್ ಯುವರ್ ಸೆಲ್ಫ್ ಆಲ್ಸೋ. ಕೆಲವು ಪರ್ಚೇಸ್ ಮಾಡಬೇಕಾಗ್ಬೋದು. ಅವುಗಳ ಇಡೀ ನಿಮ್ಮ ಪಾಠಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವೂ ಕೂಡ ಆಲ್ರೆಡಿ ರೆಡಿ ಇದ್ದರೆ ಅವುಗಳನ್ನು ಸಮಯಕ್ಕೆ ಸರಿಯಾಗಿ ಸೂಕ್ತವಾಗಿ ಬಳಕೆ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಕಲಿಸೋದಕ್ಕೆ ಸುಲಭವಾಗುತ್ತೆ. ದಿಸ್ ಏರಿಯಾ ರಿಲೇಟ್ಸ್ ಟು ಸಪ್ಲೈ ಆಫ್ ಟೀಚರ್ಸ್ ಗೈಡ್ ಬುಕ್ಸ್, ರೆಫರೆನ್ಸ್ ಬುಕ್, ಲೈಬ್ರರಿ ಸ್ಟಾಕ್, ಮ್ಯಾಪ್ಸ್, ಮ್ಯಾಥಮೆಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಪೇಪರ್ಸ್, ಬೋರ್ಡ್ಸ್, ಚಾಕ್ ಪೀಸ್, ಚಾರ್ಟ್ಸ್, ಫಿಲ್ಮ್ ಸ್ಟ್ರಿಪ್, ಪ್ರೊಜೆಕ್ಟರ್, ಟೇಪ್ ರೆಕಾರ್ಡ್ಸ್, ಕಂಪ್ಯೂಟರ್, ಪ್ರೊಜೆಕ್ಟರ್ಸ್, LED projectors. The plan should regularly enrich the material resources of the school and ensure that they are not stocked as show pieces only but put to regular use. ಅಂದರೆ ಶೋ ಪೀಸ್ ಆಗಿರಬಾರ್ದು, ಅವುಗಳು ನಿರಂತರವಾಗಿ ತರಗತಿಗಳಲ್ಲಿ ಬಳಕೆ ಆಗ್ತಿದೆ ಅನ್ನೋದಕ್ಕೂ ಕೂಡ ನಮಗೆ ಸಾಂಸ್ಥಿಕ ಯೋಜನೆ ಅವಶ್ಯಕವಾಗಿ ಬೇಕು ಅಂತ. ಸೊ ಲರ್ನಿಂಗ್ ಏಡ್ಸ್ ಈಗ ಎಷ್ಟು ಅಂದರೆ ಮಕ್ಕಳು ಯಾಕೆ ಬೇಕು ಈ ಏರಿಯಾ ಅಂದರೆ, ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ದ 21st century. ಕಿಡ್ಸ್ ಆರ್ ವೆರಿ ಸ್ಮಾರ್ಟ್. ಅವರೆಲ್ಲ ಅವರಿಗೇನು ಸ್ಮಾರ್ಟ್ ಫೋನ್ಸ್ ಇದೆ, ಸ್ಮಾರ್ಟ್ ಗ್ಯಾಜೆಟ್ಸ್ ಇದೆ ಅವರ ಹ್ಯಾಂಡಲ್ಲಿ. ಹಾಗಾಗಿ ನಾವು ಬರೀ ಬೋರ್ಡಲ್ಲಿ ಇಟ್ಕೊಂಡು ನಾವೆಷ್ಟೇ ಉತ್ತಮವಾಗಿ ಅದ್ಭುತವಾಗಿ ನಮ್ಮ ವಾಕ್ ಚಾತುರ್ಯದ ಮೂಲಕ ಅವ್ರು ನೀಡೋದಿಡೋದು ಕಷ್ಟ. ಬಿಕಾಸ್ ದೇ ಆರ್ ಲಿವಿಂಗ್ ಇನ್ ದ ವೆರಿ ಸ್ಮಾರ್ಟ್ ವರ್ಲ್ಡ್, ಕಲರ್ಫುಲ್ ವರ್ಲ್ಡ್. ನಾವು ಬೋರ್ಡಲ್ಲಿ ಬರೀ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಅವರಿಗೆ ಎಲ್ಲ ವಿಷಯಗಳನ್ನು ಸ್ಪಷ್ಟವಾಗಿ ತಲುಪೋದಕ್ಕೆ ಕಷ್ಟ ಆಗುತ್ತೆ. ಸೊ ದ್ಯಾಟ್ಸ್ ವೈ ವಿ ರಿಕ್ವೈರ್ very creative and attractive use collection of teaching learning aids. This is another area every school has to keep in their mind when they are preparing a institutional plan, and they have to develop accordingly and how they needed all these things. And another one, it is professional growth of teachers. ಇದು ಖಂಡಿತವಾಗೂ ಬೇಕು. ಯು ಆರ್ ಇನ್ ಅ ಬಿಗಿನರ್ಸ್. ನಾವು 2 ವರ್ಷದ B.Ed ಕೋರ್ಸ್ನಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ತೆರನಾಗಿರ್ತಕ್ಕಂಥ ಒಂದು ಬೋಧನಾ ವೃತ್ತಿಗೆ ಬೇಕಾಗಿರ್ತಕ್ಕಂಥ ಥಿಯರಿಟಿಕಲ್ ಆ್ಯಸ್ ವೆಲ್ ಆ್ಯಸ್ ಪ್ರಾಕ್ಟಿಕಲ್ ಆಸ್ಪೆಕ್ಟಲ್ಲಿ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಡ್ತೇವೆ 4 ಸೆಮಿಸ್ಟರ್ಗಳ ಅವಧಿಯಲ್ಲಿ. ತದನಂತರ
ಈ 4 ಸೆಮಿಸ್ಟ್ರಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳು ವೆದರ್ ಇಟ್ ಶುಡ್ ಬಿ ಇನ್ ಥೆರಟಿಕಲ್ ವೇ ಆರ್ ಪ್ರಾಕ್ಟಿಕಲ್ ವೇ ನಾಟ್ ಸಫಿಷಿಯೆಂಟ್ ವೆನ್ ನಾಟ್ ಸಫಿಷಿಯೆಂಟ್. ಯಾಕೆ ಅಂದರೆ ನೀವು ಎಂಟ್ರಿ ಲೆವೆಲಿಗೆ ಅಷ್ಟೇ ಕೊಡೋದು ನಾವು, ಪ್ರಾರಂಭಿಕ ಎಂಟ್ರಿ ಬಿಹೇವಿಯರ್ ಹೇಗಿರಬೇಕು ಒಬ್ಬ ಟೀಚರಿಗೆ ಅನ್ನುವಂಥದ್ದು. ಬಟ್ ದೀಸ್ ಆರ್ ಆಲ್ ನಾಟ್ ಹೆಲ್ಪಿಂಗ್ ಯು ಥ್ರೂಔಟ್ ದ ಸರ್ವಿಸ್ ವೆನ್ ಯು ಆರ್ ಫಿನಿಶಿಂಗ್. ಅಂದರೆ 30 ವರ್ಷಕ್ಕೆ ಆಗೋವಷ್ಟು ಖಂಡಿತ ಇದರಲ್ಲಿ ಸಾಧ್ಯತೆ ಇಲ್ಲ. ವೈ? ಬಿಕಾಸ್ ಇಟ್ ಈಸ್ ಎ ವೆರಿ ಕಾಂಪಿಟೇಟಿವ್ ವರ್ಲ್ಡ್. ವೆನೆವರ್ ವಿ ಆರ್ ಐಡೆಂಟಿಫೈಯಿಂಗ್ ಎ ಚೇಂಜಸ್ in the outside in a society, that definitely having a great impact on the education also. ಹೊರಗಡೆ ಬದಲಾವಣೆ ಆದಂಗೆ ಶಿಕ್ಷಣ ಕ್ಷೇತ್ರದಲ್ಲೂ ಬದಲಾವಣೆ ಆಗುತ್ತೆ. ಬಿಕಾಸ್ ಇಟ್ ಇಸ್ ಅ ಕಾಂಪಿಟೇಟಿವ್ ವರ್ಲ್ಡ್ ಆ್ಯಂಡ್ ಆಫ್ ಕೋರ್ಸ್ ಇಟ್ ಇಸ್ ವೆರಿ ಅಪ್ಗ್ರೇಡೇಷನ್ ಇನ್ ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೀಪ್ಸ್ ಆನ್ ಚೇಂಜಿಂಗ್ ದೇ ಆರ್. ಹಾಗಾಗಿ ಅವೆಲ್ಲವೂ ಬದಲಾವಣೆಗಳು ಕೂಡ ಶಿಕ್ಷಣ ಕ್ಷೇತ್ರದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಅಂಶಗಳಾಗಿವೆ. ಆದ್ದರಿಂದ ಇದು ಬಹಳ ಮುಖ್ಯ ಅಂಶ. ಇಲ್ಲಿ ಶಿಕ್ಷಕ ತಾನು ಪಡ್ಕೊಂಡಿರ್ತಕ್ಕಂಥ ಜ್ಞಾನವನ್ನು ಮತ್ತೆ ಮತ್ತೆ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ, ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೋಬೇಕಾಗತ್ತೆ ಅನ್ನೋದು. ಪ್ರೊಫೆಷ್ನಲ್ ಗ್ರೋತ್ ಆಫ್ ಟೀಚರ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ ಸರ್ವಿಸ್ ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ನಾವು ಕೊಡಬೇಕಾಗುತ್ತೆ. ಎವ್ರಿ ಸ್ಕೂಲ್ ಶುಡ್ ಹ್ಯಾವ್ such type of plan and they should take a responsibility to provide in-service training programs for a teacher. ಆ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಸೇವಾ ನಿರತ ತರಬೇತಿಯನ್ನು ಕೊಡಬೇಕಾಗ್ತದೆ. ಯಾಕೆ ಅಂದರೆ ಅವರ ಬೋಧನಾ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅಥವಾ ಅವರ ವೃತ್ತಿಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಈ ಸೇವಾ ನಿರತ ತರಬೇತಿಗಳನ್ನು ಕೊಡಬೇಕಾಗತ್ತೆ. ಖಂಡಿತವಾಗೂ ಬೇಕು. 5 ವರ್ಷ ಆದಮೇಲೆ ಈಗ ಉದಾಹರಣೆಗೆ ನ್ಯೂ ಪಾಲಿಸಿ ಆಫ್ ಎಜುಕೇಷನ್ 2020 ಕೇಳಿದ್ರೆ NEPದು ಹೊಸ ಪಾಲಿಸಿ ಬರ್ತಾ ಇದೆ. ಅದರಲ್ಲಿ ಅಡಿನಲ್ಲಿ ಸಾಕಷ್ಟು ಅಂಶಗಳು ಬದಲಾವಣೆ ಆಗ್ತಾ ಇದೆ. ಆ ಎಲ್ಲ ಬದಲಾಗಿರ್ತಕ್ಕಂಥ ಸನ್ನಿವೇಶಕ್ಕೆ ಪೂರಕವಾಗಿರ್ತಕ್ಕಂಥ ತರಬೇತಿಯನ್ನು ಶಿಕ್ಷಕರಿಗೆ ಖಂಡಿತವಾಗ್ಲೂ ಕೊಡಬೇಕಾಗುತ್ತೆ ಜಾರಿ ಆಗ್ತಾ ಇದ್ದಾಗಿ. ಆದ್ದರಿಂದ ಪ್ರೊಫೆಷ್ನಲ್ ಗ್ರೋತ್ ಆಫ್ ಎ ಟೀಚರ್ ಅಂದರೆ ಅವರ ವೃತ್ತಿ ಬೆಳವಣಿಗೆಗೆ ಅವಶ್ಯಕವಾಗಿರ್ತಕ್ಕಂಥ ಅಂಶ. ಪ್ರತಿಯೊಂದು ಶಾಲೆ ಯಾವಾಗ ಅವಶ್ಯಕತೆ ಬೀಳ್ತದೋ ಅವರಿಗೆ ಕಾರ್ಯಗಳನ್ನು ನಡೆಸಬೇಕಾಗತ್ತೆ, ಅಥವಾ ಬೇರೆ ಇನ್ನೆಲ್ಲೋ ಸರ್ಕಾರದ ಅಡಿನಲ್ಲಿ ನಡೆಸ್ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿಗೂ ಕೂಡ ಅವರನ್ನು ಡೆಪ್ಯೂಟ್ ಮಾಡಿ ಅವರು ಅದನ್ನು ಪಡ್ಕೊಂಡು ಅದರ ಲಾಭವನ್ನು ಪಡ್ಕೊಳ್ಳಿಕ್ಕೂ ಕೂಡ ಕಳಿಸ್ಕೊಡ್ಬೋದು. ಇಂಥ ಒಂದು ಯೋಜನೆಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಕಾರ್ಯಾಗಾರಗಳಾಗಿರ್ಬೋದು, ತರಬೇತಿಗಳಾಗಿರ್ಬೋದು, ಪುನಶ್ಚೇತನ ಕಾರ್ಯಗಳಾಗಿರ್ಬೋದು, ಎಕ್ಸೆಟ್ರಾ, ರಿಫ್ರೆಷರ್ ಕೋರ್ಸಸ್, ಓರಿಯೆಂಟೇಷನ್ ಪ್ರೋಗ್ರಾಮ್ಸ್, ವರ್ಕ್ಶಾಪ್ಸ್, ಮೀಟಿಂಗ್ಸ್, ಎಕ್ಸೆಟ್ರಾ. ಸೊ allow the teachers to attend in a different sectors they are going to organize and take the benefits. Every school they have to take initiation and responsibility under this particular area, that is professional growth of teachers. ತುಂಬಾ ಬಹಳ ಮುಖ್ಯ. ಕೆಲವು ಶಾಲೆ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರ ಎಕ್ಸ್ಪರ್ಟ್ಸನ್ನೇ ಇನ್ವೈಟ್ ಮಾಡಿ ಪ್ರತಿ ವರ್ಷ ಎವ್ರಿ ಎಂಡ್ ಆಫ್ ದ ಅಕಾಡೆಮಿಕ್ ಇಯರ್ ಇನ್ ಸಮ್ಮರಲ್ಲಿ ಅವರಿಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಅವರಿಗೆ ಆ ರೀತಿ ಮಾಡ್ಕೊಳ್ಳೋದ್ರಿಂದ ಅವ್ರ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯತೆ ಆಗತ್ತೆ. ಬಿಕಾಸ್ ಟೀಚರ್ಸ್ ಆರ್ ದ ಅಲ್ಟಿಮೇಟ್ ರಿಸೋರ್ಸ್ ಪರ್ಸನ್ ಇನ್ ಎವ್ರಿ ಸ್ಕೂಲ್ ಅಲ್ವಾ. ಉಳಿದೆಲ್ಲ ಅಂಶಗಳು ಇರದಿದ್ರೂ ಕೂಡ ಒಬ್ಬ ಶಿಕ್ಷಕ ಅಷ್ಟು ಸಂಪದ್ಭರಿತನಾಗಿದ್ದರೆ, ಸಂಪನ್ಮೂಲ ವ್ಯಕ್ತಿ ಆಗಿದ್ದರೆ ಖಂಡಿತವಾಗೂ ನಿಮ್ಮ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಬೋಧನೆಯನ್ನು ಮಾಡ್ತಾನೆ, ಮಾರ್ಗದರ್ಶನವನ್ನು ನೀಡ್ತಾನೆ, ಸಲಹೆಯನ್ನು ಕೊಡ್ತಾನೆ. ಆಗ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ಕಲೀಲಿಕ್ಕೆ ಸಾಧ್ಯತೆ ಆಗುತ್ತೆ. ದೆನ್ ಇಂಡೈರೆಕ್ಟ್ಲಿ ದಟ್ ಹೆಲ್ಪ್ಸ್ ಟು ಡೆವಲಪ್ ದ ಸ್ಕೂಲ್ ಆಲ್ಸೋ. ಆದ್ದರಿಂದ ಪ್ರೊಫೆಷ್ನಲ್ ಗ್ರೋತ್ ಆಫ್ ಎ ಟೀಚರ್ ಇಟ್ ಈಸ್ ವೆರಿ ವೆರಿ ಪ್ರಾಮಿನೆಂಟ್ ಏರಿಯಾ ಆಲ್ಸೋ. ತುಂಬ ಚೆನ್ನಾಗಿ ಇದನ್ನು ಯೋಜನೆಯನ್ನು ಸಿದ್ಧಪಡಿಸ್ಕೊಂಡು ಪ್ರತಿ ಶಾಲೆ ಜಾರಿಗೊಳಿಸಬೇಕು. ದೀಸ್ ಆರ್ ದ ಸರ್ಟೇನ್ ಏರಿಯಾಸ್ ಐ ಹ್ಯಾವ್ ಬಿನ್ ಕೋಟೆಡ್ ಇಯರ್. ಅಪಾರ್ಟ್ ಫ್ರಮ್ ದೀಸ್ ಆಲ್ಸೋ ಯು ಕ್ಯಾನ್ ಐಡೆಂಟಿಫೈ ಯುವರ್ ಓನ್ ಸ್ಕೂಲ್ ಪ್ರಾಬ್ಲಮ್ಸ್ ಆ್ಯಂಡ್ ಪ್ರಿಪೇರ್ ಯುವರ್ ಓನ್ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನ್ ಟು ಮಾಡಿಫೈ ಆ್ಯಂಡ್ ಅಚೀವ್ ಯುವರ್ ಓನ್ ಗೋಲ್ಸ್ ಆ್ಯಂಡ್ overcome your own school problems. That helps to improve the school practices and school programs with respect to the improvement of the students' learning as well as achievement. I hope all of you understood about the
areas of the institutional plan. In the next upcoming videos, I am going to discuss more about institutional plan, how you are going to prepare, what are the steps you are going to follow when you are preparing your institutional plan. ಸೊ ಅಲ್ಲಿವರೆಗೂ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್.